ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಚಾರ ವಿಶೇಷ ಎನ್ನುವಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತುಲಾರಾಶಿಯವರಿಗೆ ಈ ಕುಜಚಾರ ವಿಶೇಷ ಇದರ ಶುಭಾಶುಭ ಫಲಗಳೇನು ನೋಡೋಣ. ಆತ್ಮೀಯರೇ, ದಿನಾಂಕ 21/6/2026 ರಾತ್ರಿ 12:03 ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಇದರ ಪ್ರಕಾರ ಹೇಳುವುದಾದರೆ 21/6/2026 12:03 AM ಈ ಸಮಯಕ್ಕೆ ಸರಿಯಾಗಿ ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಿಂದ ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡುವವನಿದ್ದಾನೆ. ಈ ವೃಷಭ ರಾಶಿ ನಿಮಗೆ ಅಷ್ಟಮ ಸ್ಥಾನ, ಅಷ್ಟಮಕ್ಕೆ ಅಂಗಾರಕನ ಆಗಮನ ಆಗುತ್ತಾ ಇದೆ. ಇದರ ಕಾರಣದಿಂದ ಏನೆಲ್ಲ ಶುಭಾಶುಭ ಫಲಗಳಿದ್ದಾವೆ ಇದನ್ನು ನಾವು ನೋಡಿಕೊಳ್ಳುವ ಕಾಲ. ಅಷ್ಟಮ ಸ್ಥಾನಕ್ಕೆ ಅಂಗಾರಕ ಒಬ್ಬ ಬರ್ತಾ ಇದ್ದಾನೆ ಅಂತ ಹೇಳುವಾಗ ಬಹಳ ಸ್ಪಷ್ಟವಾಗಿಯೇ ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥಗಳು ಈ ರೀತಿಯಾಗಿ ಹೇಳುತ್ತವೆ. ಗಮನೆ ಕಾರ್ಯಹಾನಿ ಸ್ಯಾತ್, ಪ್ರವಾಸೇ ರೋಗಪೀಡನಂ, ಧಾನ್ಯನಾಶಂ ಧನಚ್ಛೇದಂ, ಅಷ್ಟಮಸ್ಥೆ ಧರಾಸುತೆ. ಅಂದರೆ ಪ್ರಯಾಣದಲ್ಲಿ ಕಾರ್ಯಹಾನಿ, ಯಾವುದೋ ಒಂದು ಕಾರ್ಯಕ್ಕಾಗಿ ನೀವು ಪ್ರಯಾಣವನ್ನು ಮಾಡ್ತಾ ಇದ್ದೀರಿ, ಆದರೆ ಆ ಕಾರ್ಯ ಸಫಲವಾಗುವುದಿಲ್ಲ. ಪ್ರವಾಸೇ ರೋಗಪೀಡನಂ, ಪ್ರವಾಸದಲ್ಲಿ ರೋಗಪೀಡೆ, ಯಾವುದೋ ಒಂದು ಒಳ್ಳೆಯ ಟೂರನ್ನು ಇಟ್ಕೊಂಡಿದ್ದೀರಿ, ಆದರೆ ರೋಗಬಾಧೆಯ ಕಾರಣದಿಂದ ಆ ಟೂರಿಗೆ ಹೋಗಲಿಕ್ಕೆ ಆಗದೇ ಇರಬಹುದು ಒಂದು, ಅಥವಾ ಪ್ರವಾಸದಲ್ಲಿ ನೀವು ಟೂರ್ ಹೋದಾಗ ಅಲ್ಲಿ ಏನಾದರೂ ನಿಮಗೆ ಅನಾರೋಗ್ಯ ಸಂಭವಿಸಿ ಅಲ್ಲಿಂದ ಹಿಂದಿರುಗುವಂತಹ ಒಂದು ಸಂಭವವೂ ಇದೆ. ಧಾನ್ಯನಾಶ ಮತ್ತು ಧನಚ್ಛೇದ, ಇಟ್ಟಂತಹ ಹಣ ಬೇರೆ ಬೇರೆ ಕಾರಣಗಳಿಂದ ವಿನಿಯೋಗ ಆಗುತ್ತೆ. ಅಂದರೆ ಇದಿಷ್ಟು ಉಳಿಕೆ ಅಂತ ನೀವಿಟ್ಟದ್ದು ಎಲ್ಲ ಕಡೆ ಅದು ವಿನಿಯೋಗ ಆಗುವಂತಹ ಕಾಲ. ಇದಿಷ್ಟು ಅಷ್ಟಮದ ಕುಜನ ಯೋಗ ಫಲವನ್ನು ನಾವು ಹೇಳಬಹುದಾಗತ್ತೆ. ಆದರೆ ನಾನು ಮೊದಲಿಂದ ರೂಢಿಸಿಕೊಂಡು ಬಂದ ಒಂದು ಪದ್ಧತಿ ಹೇಗೆ ಅಂದರೆ, ಆ ಕಾಲದಲ್ಲಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿ ಅದನ್ನು ಆಧರಿಸಿ ಉಳಿದ ಗ್ರಹರ ಶುಭಾಶುಭ ಫಲಗಳನ್ನು ಹೇಳ್ತಾ ಬಂದಾಗ ಸಮಗ್ರವಾಗಿ ನಿಮಗೊಂದು ಫಲ ನಿರೂಪಣೆ ಆಗುತ್ತೆ ಎನ್ನುವ ಹಾಗೆ. ಈ ನಿಟ್ಟಿನಲ್ಲಿ 21/6/2026 12:03 AM ಈ ಸಮಯಕ್ಕೊಂದು ಕುಂಡಲಿಯನ್ನು ಹಾಕಿದಾಗ ಕುಂಭಲಗ್ನ, ಲಗ್ನದಲ್ಲಿ ರಾಹು ಮಾಂದಿ, ಮೀನರಾಶಿಯಲ್ಲಿ ಶನಿ ಹಾಗೂ ವೃಷಭದಲ್ಲಿ ಕುಜ, ಮಿಥುನದಲ್ಲಿ ರವಿ ಬುಧ, ಕರ್ಕಾಟಕದಲ್ಲಿ ಉಚ್ಚಸ್ಥಾನಗತನಾದಂತಹ ಗುರು, ಅವನೊಟ್ಟಿಗೆ ಶುಕ್ರ, ಸಿಂಹರಾಶಿಯಲ್ಲಿ ಚಂದ್ರ ಹಾಗೂ ಕೇತು, ಈ ರೀತಿ ಗ್ರಹಸ್ಥಿತಿ ಇದೆ. ಇದನ್ನು ನೋಡಿಕೊಂಡು ಶುಭಾಶುಭ ಫಲಗಳನ್ನು ಹೇಳುವುದಾದರೆ, ಪಂಚಮದ ರಾಹು ಹಾಗೂ ಮಾಂದಿ ಇವರ ಕಾರಣದಿಂದ ಉದರ ಬಾಧೆ, ಪುತ್ರಪೀಡೆ. ನವಮದ ರವಿ ಹಾಗೂ ಬುಧರಿಂದ ದೇಹಜಾಡ್ಯ. ದಶಮದ ಗುರು ಹಾಗೂ ಶುಕ್ರ ಇವರ ಕಾರಣದಿಂದ ಸ್ವಜನ ವಿರೋಧ. ಆದರೆ ಅರ್ಥಸಿದ್ಧಿ, ಗಾನವಿದ್ಯೆ ಮತ್ತು ಸ್ತ್ರೀ ಸೌಖ್ಯ. ಲಾಭಸ್ಥಾನದಲ್ಲಿ ಚಂದ್ರಕೇತು, ಇವರು ಇಷ್ಟಭೋಜನ ಮತ್ತು ಲಾಭ. ಷಷ್ಠದ ಶನಿ ಧನಧಾನ್ಯ ವೃದ್ಧಿ, ಈ ರೀತಿಯ ಶುಭಾಧಿಕ್ಯ ಫಲಗಳನ್ನು ಕೊಡ್ತಾರೆ. ತುಲಾರಾಶಿಯವರಿಗೆ ಹೆಚ್ಚಾಗಿ ಶುಭ ಫಲಗಳೇ ಇದ್ದಾವೆ. ಆದರೂ ಬಹುತೇಕ ಹೆಚ್ಚಿನವ್ರು ಏನು ಮಾಡ್ತಾ ಇದ್ದೀರಿ ಅಂದರೆ, ನಮಗೆ ಬರೀ ಕೆಟ್ಟದ್ದನ್ನೇ ಹೇಳಿದ್ದೀರಿ, ನಮಗೆ ಯಾವುದೇ ಒಳ್ಳೆಯದಿಲ್ಲ, ಜೀವನದಲ್ಲಿ ಒಳ್ಳೆಯದೇ ಆಗೋದಿಲ್ವ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುತ್ತೀರಿ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಯಾವುದು ಅಂದರೆ, ಜ್ಯೋತಿಷ್ಯ ಶಾಸ್ತ್ರ ನಮಗೆ ಇರುವಂತಹ ಫಲಗಳನ್ನು ನಿಖರವಾಗಿ ಹೇಳಬಹುದಾದ ಒಂದು ಶಾಸ್ತ್ರವಾಗಿದೆ ಬಿಟ್ಟರೆ ನಮ್ಮನ್ನು ಸಂತೋಷಪಡಿಸುವುದಕ್ಕಿರುವ ಒಂದು ಮನೋರಂಜನಾ ವ್ಯವಸ್ಥೆ ಅಲ್ಲ. ಹಾಗೆಯೇ ಒಂದಷ್ಟು ಪರಿಹಾರಗಳನ್ನು ಕೂಡ ಅಲ್ಲಿಯೇ ಸೂಚಿಸ್ತಾ ಹೋಗ್ತಾ ಇದೆ, ಅದನ್ನು ನಾವು ಗಮನಿಸ್ತಾ ಇಲ್ಲ. ಉದಾಹರಣೆ ನೋಡಿ, ಗಮನೆ ಕಾರ್ಯಹಾನಿ ಸ್ಯಾತ್ ಅಂತ ಇದೆ. ನಾವು ಪ್ರಯಾಣದಲ್ಲಿ ಕಾರ್ಯಹಾನಿ ಉಂಟಾಗುತ್ತೆ ಅಥವಾ ಹೆಚ್ಚು ಓಡಾಟದಿಂದ ಕಾರ್ಯಹಾನಿ ಉಂಟಾಗುತ್ತೆ. ಆವಾಗ ನಾವು ಆಲೋಚನೆ ಮಾಡಬೇಕು, ಈ ಕಾರ್ಯ ಆಗುವುದಿಲ್ಲ, ಸ್ವಲ್ಪ ಇದನ್ನು ಮುಂದೂಡೋಣ ಅಂತ ಹೇಳಿ ಆ ಪ್ಲ್ಯಾನ್ ಚೇಂಜ್ ಮಾಡಿದ್ರಾಯಿತು. ಇದನ್ನು ಗಮನಿಸಬೇಕು. ಪ್ರವಾಸೇ ರೋಗಪೀಡನಂ, ಅನಗತ್ಯವಾಗಿ ಈಗೊಂದು ಮಕ್ಕಳಿಗೆ ರಜೆ ಇದೆ ಅಥವಾ ನಮಗೆ ಸಮಯಾವಕಾಶ ಇದೆ, ಅದರಿಂದ ಟೂರ್ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಅಂತಹ ಟೂರ್ಗಳನ್ನು ಕೂಡ ನೀವು ಮುಂದೆ ಹಾಕಬಹುದು. ಯಾಕಂದರೆ ರೋಗಪೀಡೆ ಎನ್ನುವಂಥದ್ದು ನಮಗಿಲ್ಲಿ ಕಾಣಿಸಿದೆ. ಧಾನ್ಯನಾಶ, ಧಾನ್ಯನಾಶ ಎನ್ನುವಂತಹ ಯೋಗ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಆ ಧಾನ್ಯವನ್ನು ಉಳಿಸಿಕೊಳ್ಳುವುದು ಹೇಗೆ ಎನ್ನುವಂಥದ್ದನ್ನು ನಾವು ನೋಡಬಹುದಾಗತ್ತೆ. ಇನ್ನು ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ರೋಗ ಬಾಧೆ ಸಂಭವಿಸಬಹುದು. ಆವಾಗೆಲ್ಲ ಸ್ವಲ್ಪ ಆಹಾರದಲ್ಲಿ ಎಚ್ಚರಿಕೆಯನ್ನು ನಾವು ವಹಿಸ್ತಾ ಹೋಗಬಹುದು. ದೇಹಜಾಡ್ಯ, ಇದನ್ನು ಸೂಕ್ತವಾದಂತಹ ವ್ಯಾಯಾಮಾದಿಗಳನ್ನು ಮಾಡುವುದರಿಂದ, ಒಂದು ವಾಕಿಂಗ್ ಇದನ್ನು ಮಾಡುವುದರಿಂದ ದೇಹ ಜಾಡ್ಯವನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು.
ಈ ರೀತಿಯಾಗಿ ತುಲಾರಾಶಿಯವರಿಗೆ ಶುಭಾಶುಭ ಫಲಗಳನ್ನು ನಾವಿಲ್ಲಿ ನೋಡಬಹುದಾಗತ್ತೆ. ಇನ್ನು ನಿಮ್ಮ ದ್ವಿತೀಯ ಸಪ್ತಮಾಧಿಪತಿಯಾದಂತಹ ಅಂಗಾರಕ ಅಷ್ಟಮದಲ್ಲಿದ್ದು ನಿಮ್ಮ ಲಾಭಸ್ಥಾನವನ್ನು, ಕುಟುಂಬ ಸ್ಥಾನವನ್ನು, ಭ್ರಾತೃಸ್ಥಾನವನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಕುಟುಂಬದಲ್ಲಿ ಯಾವುದೋ ಒಂದು ವ್ಯಾಜ್ಯ, ಇದು ಸಹೋದರರ ಕಾರಣದಿಂದ, ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯಂದರು ಇವರ ಕಾರಣದಿಂದ ಮುಂದೂಡಲ್ಪಡುತ್ತೆ. ಆದರೆ ನಂತರ ನಿಮಗದರಿಂದ ಲಾಭ ಉಂಟಾಗುತ್ತೆ. ಇದನ್ನು ಗಮನಿಸಬೇಕು. ಸ್ವಲ್ಪ ಶ್ರಮವನ್ನು ವಹಿಸಿದರೆ, ನೀವು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಕುಟುಂಬದ ಯಾವುದೋ ಒಂದು ವ್ಯಾಜ್ಯ ಅದು ನಿವಾರಣೆಯಾಗತ್ತೆ. ಅದರಿಂದ ನೀವು ಹೊರಗೆ ಬರ್ತೀರಿ. ಯಾವುದೋ ಒಂದು ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಂತಹ ಒಂದು ವ್ಯಾಜ್ಯ, ಕಲಹ ಅಥವಾ ಯಾವುದೋ ಒಂದು ವ್ಯವಹಾರ ಇರಬಹುದು, ಅದೆಲ್ಲವೂ ಕೂಡ ಪರಿಹಾರ ಆಗುವಂತಹ ಕಾಲ. ಇದಕ್ಕೆ ಇರಬಹುದಾದಂತಹ ಒಂದಷ್ಟು ಅಶುಭ ಫಲ ನಿವಾರಣೆಗೆ ಬೇಕಾಗಿ ತುಲಾರಾಶಿಯವರು ರಾಹು ಬೀಜ ಮಂತ್ರಾನುಷ್ಠಾನವನ್ನು ಮಾಡುವುದು ಅತ್ಯಂತ ಸೂಕ್ತ. ರಾಹು ಬೀಜ ಮಂತ್ರ ಹೇಗಿದೆ ಅಂದರೆ, ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ. ಇದು ರಾಹು ಬೀಜ ಮಂತ್ರ. ಇದನ್ನು ಹೆಚ್ಚು ಹೆಚ್ಚು ಅನುಷ್ಠಾನ ಮಾಡುವುದರಿಂದ ತುಲಾರಾಶಿಯವರು ನಿಮಗೆ ಇರಬಹುದಾದಂತಹ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸಾಧ್ಯ ಇದ್ದವರು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ದಾನವನ್ನು ಮಾಡಿ, ಇದರಿಂದಲೂ ಕೂಡ ನಿಮಗಿರುವಂತಹ ಅಶುಭ ಫಲ ನಿವಾರಣೆಯಾಗತ್ತೆ. ಈ ರೀತಿಯಾಗಿ ಅಷ್ಟಮಕ್ಕೆ ಬರುವ ಅಂಗಾರಕ ನಿಮಗೆ ಯಾವುದೇ ಅನಿಷ್ಟ ಫಲಗಳನ್ನು ಕೊಡದೆ ಇಷ್ಟಾರ್ಥ ಸಿದ್ಧಿಯನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.